ದಶರಥ ರಾಮನೂ ಇಲ್ಲ, ಸೀತಾರಾಮನೂ ಇಲ್ಲ, ಜಿಯಲ್ಲಿ ರಾಮಾಯಣ ರಾಮನೂ ಇಲ್ಲ. ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ. ದಶರಥ ರಾಮನೂ ಇಲ್ಲ, ಸೀತಾರಾಮನೂ ಇಲ್ಲ, ಜಿಯಲ್ಲಿ ರಾಮಾಯಣದ ರಾಮನೂ ಇಲ್ಲ. ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇರುವವರು. ಜಿ ಬಿಲ್ನಲ್ಲಿ ಸಿದ್ದರಾಮನೂ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಮದು ನಮ್ಮದು ಐಡಿಯಾಲಜಿ ಬೇರೆ ಬೇರೆ, ನೀವು ನಮ್ಮ ಐಡಿಯಾಲಜಿ ಒಪ್ಪಬೇಕಿಲ್ಲ ಅಂದಿದ್ದಾರೆ. ಆದರೆ ಸಂವಿಧಾನವನ್ನ ವಿರೋಧ ಮಾಡುವಂತಿಲ್ಲ. ರಾಜ್ಯಪಾಲರು ಒಳ್ಳೆಯವರು, ನಾವು ಅವರ ವಿರುದ್ಧವಿಲ್ಲ. ನಾವು ಗವರ್ನರ್ ಸದನದಲ್ಲಿ ಸರ್ಕಾರದ ಭಾಷಣ ಓದಬೇಕಿತ್ತು. ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಒಪ್ಪಿಗೆ ಜನ ನಮ್ಮನ್ನ ಆಯ್ಕೆ ಮಾಡುವಾಗ ನೀವು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ, ನಮ್ಮನ್ನು ರೂಲಿಂಗ್ ಪಾರ್ಟಿನಲ್ಲಿ ಕೂತ್ಕೊಳ್ಳಿ ಅಂತೇಳಿ ಆಯ್ಕೆ ಮಾಡಿರಲ್ಲ. ಜನ ಆಯ್ಕೆ ಮಾಡಿರೋದು ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿರೋದು. ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿರೋದು. ಅವ್ರ ಕೆಲಸ ಮಾಡಲಿ, ಅವ್ರ ಕ್ಷೇತ್ರದ ಕೆಲಸ ಮಾಡಲಿ, ಅವರ ಹಿತ ಕಾಪಾಡಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ನಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇರಬಹುದು, ನಮ್ಮ ಐಡಿಯಾಲಜಿನೇ ಬೇರೆ, ನಿಮ್ಮ ಐಡಿಯಾಲಜಿನೇ ಬೇರೆ ಅಲ್ವಾ? ನಿಮ್ಮ ಐಡಿಯಾಲಜಿ ನಿಮಗೆ ಒಪ್ಪಿಗೆ, ನಮ್ಮ ಐಡಿಯಾಲಜಿ ನಮಗೂ ಒಪ್ಪಿಗೆ, JDSನವರ ಐಡಿಯಾಲಜಿ ಅವರು ಒಪ್ಪಿಗೆ. ಆದರೆ ನೀವು ನಮ್ಮದು ಒಪ್ಕೋಬೇಕಾಗಿಲ್ಲ, ನಮ್ಮ ಐಡಿಯಾಲಜಿನ ಒಪ್ಕೋಬೇಕಾಗಿಲ್ಲ. ನಾವು ನಿಮ್ಮ ಐಡಿಯಾಲಜಿನ ಒಪ್ಕೋಬೇಕಾದಂಥ ಅಗತ್ಯ ಇಲ್ಲ. JDSನ ಐಡಿಯಾಲಜಿನ ಒಪ್ಕೋಬೇಕಾದ ಅಗತ್ಯ ಇಲ್ಲ. ಆದರೆ ಸಂವಿಧಾನ ಮಾತ್ರ ವಿರೋಧ ಮಾಡೋಂಗಿಲ್ಲ. ಸಂವಿಧಾನವನ್ನು ಎಲ್ಲರೂ ಒಪ್ಕೊಳ್ಳೇಬೇಕಾಗ್ತದೆ. ಸಂವಿಧಾನದ ರೀತಿಯ ಸರ್ಕಾರ ನಡಿಬೇಕು, ವಿಧಾನಸಭೆ ನಡಿಬೇಕು, ಮತ್ತೆ ಎಲ್ಲ ಚಟುವಟಿಕೆಗಳು ಕೂಡ ನಡಿಬೇಕು. ನಾವು ಸಂವಿಧಾನನ ಯಾವ ಕಾರಣಕ್ಕೂ ಕೂಡ ವಿರೋಧ ಮಾಡಬಾರ್ದು. ಅವರು ಮೂಲತಃ ಒಳ್ಳೆಯವರೇ. ಅವತ್ತಿನಿಂದ ನೋಡ್ತಾ ಇದ್ದೀನಿ ನಾನು. ನಾವು ರಾಜ್ಯಪಾಲರ ವಿರುದ್ಧ ಇಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ. VBG ರಾಮ್ಜಿ, ಅದರಲ್ಲಿ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂತಂದ್ರೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತ ಅದರ ಅರ್ಥ. ರಾಮ್ ಅಂತ ಅನ್ನೋದು ಸುಮ್ಮನೆ ಸೇರಿಸಿದಾರೆ ಹಂಗೆ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಸಲ್ಯ ರಾಮನೂ ಅಲ್ಲ, ರಾಮಾಯಣದ ರಾಮನೂ ಅಲ್ಲ. ಸಿದ್ದರಾಮಯ್ಯವರಲ್ಲ, ಸಿದ್ದರಾಮನೂ ಅಲ್ಲ ಅಂತ ಹೇಳ್ತಾರೆ. ಸಿದ್ದರಾಮನೂ ಅಲ್ಲ, ಅದು ರಾಮ್ ಅಲ್ಲ. VB ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅದರ ಅರ್ಥ. ರಾಮ್ಜಿ ಬೇಡ, ಗ್ರಾಮ್ಜಿ ಅದು ಇಲ್ಲ. ಗ್ರಾಮ ಸ್ವರಾಜ್ಯ ಅಂತಾದ್ರು ಅನ್ಕೋಬಹುದಾಯಿತು, ಗ್ರಾಮ ಸ್ವರಾಜ್ಯನೂ ಇಲ್ಲ. ಅದು ಇಲ್ಲ.
ಸೊ ಹಂಗಾಗಿ ಈ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕ್ ಮಿಷನ್ ಗ್ರಾಮೀಣ್ ಈ ಕಾಯ್ದೆಯನ್ನು ಯಾಕೆ ಗೊತ್ತಿಲ್ಲ ನನಗೆ. 176ನಲ್ಲಿ ಆರ್ಟಿಕಲ್ 176ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಓದಬೇಕಾಗಿತ್ತು. ಇದು ಓದದೆ ಹೋದರೆ ಸಂವಿಧಾನ ಬಾಹಿರ ಆಗ್ತದೆ. ಜನ ನಮ್ಮನ್ನ ಆಯ್ಕೆ ಮಾಡುವಾಗ ನೀವು ವಿರೋಧ ಪಕ್ಷದ